ಅಮೆರಿಕ ಮತ್ತು ಇರಾನ್ ನಡುವಿನ ಸಂಘರ್ಷ ಹೆಚ್ಚುತ್ತಿರುವ ಹಿನ್ನೆಲೆ ದೇಶದ ತೈಲ ಕಂಪನಿಗಳು ಪೆಟ್ರೋಲ್ ಹಾಗೂ ಡೀಸೆಲ್ ದರವನ್ನ ಮತ್ತೆ ಏರಿಕೆ ಮಾಡಿವೆ. 3 ದಿನಗಳ ಹಿಂದಷ್ಟೇ ₹3 ಹೆಚ್ಚಳ ಮಾಡಿದ್ದ ತೈಲ ಕಂಪನಿಗಳು ಇದೀಗ ಮಂಗಳವಾರ ಅಂದ್ರೆ ಇವತ್ತು ಪ್ರತಿ ಲೀಟರ್ಗೆ ಸುಮಾರು 90 ಪೈಸೆ ಹೆಚ್ಚಳವನ್ನ ಘೋಷಿಸಿದೆ. ವಿವಿಧ ಮಹಾನಗರಗಳಲ್ಲಿ ಪೆಟ್ರೋಲ್ ಹಾಗೂ ಡೀಸೆಲ್ ದರವು 87 ಪೈಸೆಯಿಂದ 98 ಪೈಸೆಯವರೆಗೆ ಏರಿಕೆ ಆಗಿದೆ. ಇದರ ಪರಿಣಾಮ ಬೆಂಗಳೂರು ಸೇರಿದಂತೆ ಪ್ರಮುಖ ನಗರಗಳಲ್ಲಿ ಇಂಧನ ದರಗಳು ಮತ್ತಷ್ಟು ಹೆಚ್ಚಾಗಿವೆ. ಬೆಂಗಳೂರು ನಗರದಲ್ಲಿ ಪೆಟ್ರೋಲ್ ದರವು ಲೀಟರ್ಗೆ 94 ಪೈಸೆ ಏರಿಕೆಯಾಗಿ ₹107.12 ತಲುಪಿದ್ದು, ಡೀಸೆಲ್ ದರವು 98 ಪೈಸೆ ಏರಿಕೆಯಾಗಿ ₹95.04 ಹೆಚ್ಚಾಗಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಇನ್ನು ದೆಹಲಿಯಲ್ಲಿ ಪೆಟ್ರೋಲ್ ಲೀಟರ್ಗೆ 87 ಪೈಸೆ ಏರಿಕೆಯಾಗಿ ₹98.64 ತಲುಪಿದ್ರೆ, ಡೀಸೆಲ್ ದರವು 91 ಪೈಸೆ ಏರಿಕೆಯಾಗಿ ₹91.58 ಏರಿಕೆಯಾಗಿದೆ. ಇನ್ನು ಮುಂಬೈನಲ್ಲಿ ಪೆಟ್ರೋಲ್ ದರವು 91 ಪೈಸೆ ಹೆಚ್ಚಳವಾಗಿ ₹107.59 ತಲುಪಿದ್ದು, ಡೀಸೆಲ್ ದರವು 94 ಪೈಸೆ ಏರಿಕೆಯಾಗಿ ₹94.08 ಹೆಚ್ಚಿಗೆಯಾಗಿದೆ. ಇನ್ನು ಕೋಲ್ಕತ್ತಾದಲ್ಲಿ ಪೆಟ್ರೋಲ್ ದರವು ಅತಿ ಹೆಚ್ಚು ಏರಿಕೆಯಾಗಿದ್ದು 96 ಪೈಸೆ ಹೆಚ್ಚಳದೊಂದಿಗೆ ₹109.70 ತಲುಪಿದೆ. ಇದೇ ವೇಳೆ ಡೀಸೆಲ್ ದರವು 94 ಪೈಸೆ ಏರಿಕೆಯಾಗಿ ₹96.07 ಮಾರಾಟವಾಗ್ತಾ ಇದೆ. ಇನ್ನು ಚೆನ್ನೈನಲ್ಲಿ ಪೆಟ್ರೋಲ್ ದರವು 82 ಪೈಸೆ ಏರಿಕೆಯಾಗಿ ₹104.49 ತಲುಪಿದ್ದು, ಡೀಸೆಲ್ ದರವು 86 ಪೈಸೆ ಏರಿಕೆಯಾಗಿ ₹96.11 ಹೆಚ್ಚಾಗಿದೆ. ಒಟ್ಟಾರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ಅನಿಶ್ಚಿತತೆ ಮತ್ತು ಭೌಗೋಳಿಕ ರಾಜಕೀಯ ಉದ್ವಿಗ್ನತೆ ಹಿನ್ನೆಲೆ ಇಂಧನ ದರಗಳು ಮತ್ತೆ ಏರಿಕೆಯಾಗಿದ್ದು, ಮುಂದಿನ ದಿನಗಳಲ್ಲಿ ಇದರ ಪರಿಣಾಮ ಸಾಮಾನ್ಯ ಜನರ ಮೇಲೆಯೂ ಹೆಚ್ಚಾಗುವ ಸಾಧ್ಯತೆ ಇದೆ.